ಉಗ್ರರ ದಾಳಿಗೆ ಭಾರತ ಸೇನಾಪಡೆ ಪ್ರತಿಕಾರವನ್ನು ತೀರಿಸಿಕೊಳ್ತಾ ಇದೆ. ಕಾಶ್ಮೀರದಲ್ಲಿ ಇಬ್ಬರು ಸ್ಥಳೀಯ ಉಗ್ರರ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಆಸಿಫ್ ಶೇಖ್, ಆದಿಲ್ ತೋಕಾರ್ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಅನಂತನಾಗ್ನ ಬಿಜಬೆಹರ್ನಲ್ಲಿರುವಂತಹ ಆದಿಲ್ ಮನೆ, ದಕ್ಷಿಣ ಕಾಶ್ಮೀರದಲ್ಲಿರುವ ಆಸಿಫ್ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಬೈಸಾರನಲ್ಲಿ ನಡೆದಂತ ದಾಳಿಗೆ ಇಬ್ಬರ ಉಗ್ರರ ನಂಟು ಇದೆ. ಈ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸ್ಥಳೀಯ ಉಗ್ರರು ಪಹಲ್ಗಾಮ್ ದಾಳಿಯ ನಂಟಿನ ಸುಳಿವು ಸಿಕ್ತಿದ್ದಂತೆ ಧ್ವಂಸ ಮಾಡಲಾಗಿದೆ. ಲಷ್ಕರ್ ಉಗ್ರರ ಮನೆಗಳನ್ನು ಧ್ವಂಸಗೊಳಿಸಿದ್ದಾರೆ ಭದ್ರತಾ ಪಡೆ. ಪ್ರತಿಕಾರವನ್ನು ತೀರಿಸಿಕೊಳ್ಳುವಂತ ಕೆಲಸವನ್ನ ಇದೀಗ ಭಾರತ ಸೇನೆ ಮಾಡ್ತಾ ಇದೆ. ಪಹಲ್ಗಾಮ್ನಲ್ಲಿ 26 ಅಮಾಯಕರ ಜೀವ ತೆಗೆದ ಉಗ್ರರ ವಿರುದ್ಧ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಒಂದೊಂದೇ ಹೆಜ್ಜೆಯನ್ನ ಭಾರತೀಯ ಸೇನೆ ಯಶಸ್ವಿಯಾಗಿ ಇಡ್ತಾ ಇದೆ. ಇದು ದಿಟ್ಟ ಹೆಜ್ಜೆ. ಇದೀಗ ಈ ಮಾಹಿತಿಯ ಪ್ರಕಾರ 26 ಪ್ರವಾಸಿಗರ ಬಲಿ ಪಡೆದಂಥ ಓರ್ವ ಶಂಕಿತನ ಮನೆಯನ್ನು ಉಡೀಸ್ ಮಾಡಿರೋದು ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ. ಬ್ಲಾಸ್ಟ್ ಮಾಡಿದ್ದಾರೆ. ಆಸಿಫ್ ಶೇಖ್ ಉಗ್ರ, ಈತ ಕೂಡ ಈ ಅಟ್ಯಾಕಿಗೆ ಕಾರಣಕರ್ತ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಆತನ ಮನೆಯನಿಗೆ ಉಡೀಸ್ ಮಾಡಲಾಗಿದೆ. ಇಲ್ಲಿ ಇರಬಾರ್ದು, ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಹೇಳಿದಂಗೆಗೆ ಇದೀಗ ಆತನ ನೆಲೆ ಕೊಟ್ಟವರು ಎಲ್ಲರನ್ನ ಉಡೀಸ್ ಮಾಡುವಂಥ ಕೆಲಸವನ್ನು ಭಾರತ ಸೇನೆಯಿಂದ ಮಾಡಲಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಟ್ರಾಲ್ನಲ್ಲಿರುವಂಥ ಉಗ್ರನ ಮನೆಯನ್ನು ಭಾರತೀಯ ಸೇನೆ ಬ್ಲಾಸ್ಟ್ ಮಾಡಿರೋದು. ಆಸಿಫ್ ಶೇಖ್ಗೆ ಸೇರಿದಂಥ ಮನೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸ್ತಾರಲ್ಲ, ಈ ದಾಳಿಯಲ್ಲಿ ಈ ಆಸಿಫ್ ಶೇಖ್ ಹೆಸರು ಕೂಡ ಕೇಳಿಬಂದಿತ್ತು. ಈತ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಗ್ರನಾಗಿದ್ದಾನೆ. ಟ್ರೈನಿಂಗ್ ಪಡ್ಕೊಂಡಿದ್ದಂತೆ ಅಲ್ಲಿ.